ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಒಂದು ಬಿಗ್ ಅಪ್ಡೇಟ್ ಇವಾಗ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಈಗ ಮತ್ತೋರ್ವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತ ಬೇರಾರೂ ಅಲ್ಲ, ಪವಿತ್ರ ಗೌಡ ಅವರ ಮ್ಯಾನೇಜರ್. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ಒಂದು ಅಪ್ಡೇಟ್ ಇದು. ಕೊಲೆ ಪ್ರಕರಣದಲ್ಲಿ ಈಗ ಮತ್ತೋರ್ವ ಪೊಲೀಸ್ ವಶಕ್ಕೆ ಸಿಕ್ಕಿದ್ದಾರೆ. A1 ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್, ಈತನನ್ನ ಕಾಮಾಕ್ಷಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕೆ ಅಂತಂದರೆ, ಕೊಲೆ ನಡೆದ ದಿನ ಶೆಡ್ ಬಳಿ ಈ ಪವಿತ್ರ ಗೌಡ ಜೊತೆಗೆ ಮ್ಯಾನೇಜರ್ ಕೂಡ ಇದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಾಗಾಗಿ ದೇವರಾಜ್ನನ್ನು ಮೈಸೂರು ರಸ್ತೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೊಲೆ ನಡೆದ ದಿನ ಪವಿತ್ರ ಗೌಡ ಅವರ ಜೊತೆಯಲ್ಲೇ ಮ್ಯಾನೇಜರ್ ಕೂಡ ಇದ್ದರು. ಅವತ್ತು ಆ ಗೋಡೌನ್ ಬಳಿಗೂ ಕೂಡ ಮ್ಯಾನೇಜರ್ ಬಂದಿದ್ದರು, ಆ ಶೆಡ್ ಬಳಿ ಕೂಡ ಮ್ಯಾನೇಜರ್ ಇದ್ದರು ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ಕಿಡ್ನ್ಯಾಪ್ ಮತ್ತು ಮರ್ಡರ್ ಕೇಸ್ನಲ್ಲಿ ಮ್ಯಾನೇಜರ್ ಪಾತ್ರ ಏನು ಅಂತಕ್ಕಂಥದ್ದು ಸೆಕೆಂಡರಿ, ಬಟ್ ಕ್ರೈಮ್ ನಡೆದ ಸ್ಥಳದಲ್ಲಿ ಈತ ಇದ್ದ. ಹಾಗಾಗಿ ಈತನಿಂದ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಮ್ಯಾನೇಜರ್ ದೇವರಾಜ್ ಅಂತಕ್ಕಂಥವ್ರನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಈ ದೇವರಾಜ್ ಪಾತ್ರ ಏನಿದೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಷ್ಟೇ ಪವಿತ್ರ ಗೌಡ ಮ್ಯಾನೇಜರ್ ಆದಂಥ ದೇವರಾಜನನ್ನು ವಶಕ್ಕೆ ಪಡೆದಿರುವಂಥದ್ದು. ಆ ಸಂದರ್ಭದಲ್ಲಿ ಅಂದರೆ ಆ 8ನೇ ತಾರೀಕು ಏನು ಕೊಲೆ ಆಯಿತು, ಕೊಲೆ ಆದ ಸಂದರ್ಭದಲ್ಲಿ ಶೆಡ್ ಬಳಿ ದೇವರಾಜ್ ಇದ್ದಿದ್ರ ಬಗ್ಗೆ ಪೊಲೀಸರಿಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ದೇವರಾಜನನ್ನು ವಶಕ್ಕೆ ಪಡೆದಿರುವಂಥದ್ದು. ಒಂದು ವೇಳೆಯಲ್ಲಿ ದೇವರಾಜ್ ಏನಾದರೂ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಆತ ಏನಾದರೂ ಕೊಲೆಯಲ್ಲಿ ಭಾಗಿಯಾಗಿದ್ದರೆ ಮತ್ತೆ ಆತನನ್ನು ಕೂಡ ಇವಾಗ ಮತ್ತೊಬ್ಬ ಆರೋಪಿಯನ್ನಾಗಿ ಪೊಲೀಸರು ಮಾಡಲಿದ್ದಾರೆ. ಒಂದು ವೇಳೆಯಲ್ಲಿ ಆತ ಅಲ್ಲೇ ಮಾಡಿಲ್ಲ ಅನ್ನೋದಾದರೆ ಆ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದನ್ನು ಆತನ ಬಳಿಯಿಂದ ಒಂದಷ್ಟು ಮಾಹಿತಿಗಳನ್ನು ಪಡ್ಕೋತಾರೆ. ಮಾಹಿತಿ ಆಧಾರದ ಮೇಲೆ ಆತನನ್ನು ಈ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಿ ಆ ದೇವರಾಜನ್ನು ಉಳಿಸಿಕೊಳ್ಳುವಂಥದ್ದು. ಹಾಗಾಗಿ ಈಗ ಪೊಲೀಸರು ಕಾಮಾಕ್ಷಿ ಪಾಳ್ಯ ಪೊಲೀಸರು ಇದ್ದಾರೆ. ಇವತ್ತು ಮೈಸೂರು ರೋಡ್ನಲ್ಲಿ ದೇವರಾಜನನ್ನು ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸ್ತಾ ಇರುವಂಥದ್ದು. ವಿಚಾರಣೆ ನಂತರವಷ್ಟೇ ಆತನು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ನ ಅಥವಾ ಆ ಕೊಲೆ ಪ್ರಕರಣಕ್ಕೆ ಈತ ಸಾಕ್ಷಿಯಾಗಿದ್ನ ಅನ್ನೋದ್ರ ಬಗ್ಗೆ ಮಾಹಿತಿ ಹೊರಗಡೆ ಬರಬೇಕಾಗಿರುವಂಥದ್ದು. ಅರವಿಂದ್, ಓಕೆ, ಒಂದು ವೇಳೆ ಏನಾದರೂ ಈತನದ್ದು ಕೂಡ ಪಾತ್ರ ಇದೆ ಅನ್ನೋದೇ ಆದರೆ ಅಡಿಷನಲ್ FIR ಮಾಡ್ಬೋದಾ ಈತನ ವಿರುದ್ಧ ಕೂಡ? ಈತನನ್ನು ಕೂಡ ಆರೋಪಿ ಸ್ಥಾನಕ್ಕೆ ಸೇರಿಸುವಂತಹ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದರೆ ಘಟನಾ ಸ್ಥಳದಲ್ಲಿ ಈ ವ್ಯಕ್ತಿ ಇದ್ದ ಅಂತೇಳಿ CDR ಮುಖಾಂತರ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಮತ್ತು ಈಗೆಲ್ಲ ಅರೆಸ್ಟ್ ಆಗಿರುವಂಥ ಆರೋಪಿಗಳೇನಿದ್ರು ಅವರು ಕೂಡ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಯಾರೆಲ್ಲ ಬಂದಿದ್ರು, ಯಾರಿದ್ರು ಆ ಸ್ಥಳದಲ್ಲಿ ಅನ್ನೋದನ್ನ ವಿಚಾರಣೆ ಮಾಡಿದ್ರು. ವಿಚಾರಣೆ ವೇಳೆ ದೇವರಾಜ್ ಕೂಡ ಇದ್ದರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅದಕ್ಕೆ ಬೇಕಾದಂಥ ಟೆಕ್ನಿಕಲ್ ಎವಿಡೆನ್ಸು ಸಿಕ್ಕ ನಂತರದಲ್ಲಿ ಈಗ ದೇವರಾಜ್ನನ್ನು ಕಸ್ಟಡಿಗೆ ಪಡೆದಿರುವಂಥದ್ದು. ಕಸ್ಟಡಿಗೆ ಪಡೆದು ಈಗ ವಿಚಾರಣೆ ಆರಂಭ ಮಾಡ್ತಾರೆ. ಆರಂಭದಲ್ಲಿ ಈ ಇತರೆ ಆರೋಪಿಗಳೇನು ಹೇಳಿಕೆ ನೀಡಿದ್ದಾರೆ ಆ ಆಧಾರದ ಮೇಲೆ ಈತನನ್ನು ವಿಚಾರಣೆ ಮಾಡುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಪವಿತ್ರ ಗೌಡ ಜೊತೆ ಆತ ನಾನು ಜಸ್ಟ್ ಹೋಗಿದ್ದೆ ಅನ್ನೋದಾದರೆ ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಆತನಿಂದ ಮಾಹಿತಿ ಪಡ್ಕೋತಾರೆ. ಮಾಹಿತಿ ಪಡ್ಕೊಂಡು ಆತ ಅಲ್ಲೇ ಮಾಡಿದರೆ ಮತ್ತೊಬ್ಬ ಈಗೇನು 17 ಜನ ಆರೋಪಿಗಳಿದ್ದಾರೆ ಅದರ 18ನೇ ಆರೋಪಿಯನ್ನಾಗಿ ಆತನನ್ನು ಕೂಡ ಮಾಡುವಂಥದ್ದು. ಹೊರತುಪಡಿಸಿದರೆ ಒಂದು ವೇಳೆಯಲ್ಲಿ ಆತ ಅಲ್ಲೇ ಮಾಡಿಲ್ಲ ಅನ್ನೋದಾದರೆ ಆತನನ್ನು ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣನೆ ಮಾಡಲಿದ್ದಾರೆ. ಅರವಿಂದ್.